ಊರಲ್ಲಿ ಇರಿಸ್ಕೊಡ್ತಾ ಇಲ್ರಿ. ಅಲ್ಲಿ ನಮ್ಮ ಮನೆಯವ್ರು ಬಂದಿದ್ರು ಅಲ್ಲಿ ಸಾಯಿಸ್ತಾರ ಕೊಲ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ನಮಗೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ರು ಯಾರು ಕೇಳ್ತಾ ಇಲ್ರಿ ಅಧಿಕಾರಿಗಳು. ಸಮಾಜದ ಮೇಲೆ ಅನ್ಯಾಯ ಆದರೆ ನಿಮ್ಮ ಸಮಾಜದ ಕೆಲವೊಂದು ಸಂಘಟನೆಗಳಿಗೆ ತಿಳಿಸಿ ನನಗೆ ನ್ಯಾಯ ತಿಳಿಸಿದ್ರಿ. ಯಾವ ಸಂಘಟನೆಗೆ ಏನು ಮಾಡ್ತಾ ಇಲ್ರಿ. ಯಾವ ಸಂಘಟನೆ ನಮ್ಮ ಹತ್ರ ದುಡ್ಡಿಲ್ಲ. ಯಾವ ಸಂಘಟನೆ ಬರ್ಬೇಕಾದ್ರೆ ದುಡ್ಡು ನಮ್ಗೆ ಹಾಕೊಂಡು ತಿರುಗಾಡಕ ನಮ್ಗೆ ₹1 ಇಲ್ರಿ. ಯಾವ್ರಿಗೆ ಒಂದು ಗಾಡಿ ಖರ್ಚು ನಾವು ಹಾಕೊಂಡು ಹೋಗಕ್ಕೆ ₹1 ಹಿಂದಿನ ಊಟಕ್ಕೆ ಗತಿ ಇಲ್ಲ ನಮ್ಗೆ. ನಮ್ಮ ಅಕ್ಕಗೆ ಹಿಡ್ಕೊಂಡ್ಕರೆ ನಮ್ಮ ಅಕ್ಕ ಹೊಡೆದ್ರಿ. ನಿಮ್ಮ ಅಕ್ಕವ್ರಿಗೆ ಹಿಡಿದು ಹೊಡೆದ್ರ? ಏನು ಅಕ್ಕನ ಹೆಸರು? ಭಾಗ್ಯಶ್ರೀ ಕಲ್ಲಣ್ಣ. ಹಾಂ, ಅವರಿಗೆ ಹಿಡಿದು ಹೊಡೆದ್ರ? ಯಾಕೆ ಹೊಡೆದ್ರಿ? ಅದ್ರ ಸಲ ಏನು ಕಾರಣ? ನಿಮ್ಮಪ್ಪ ನಮ್ಮ ಮ್ಯಾಲೆ ಕೇಸ್ ಕೊಟ್ಟಾರ ಹಿಂಗಂತ ಅಂದ್ಕರೆ ಹೊಡೆದ್ರಿ. ಆಮೇಲೆ ನಿಮ್ಮಪ್ಪಗೆ ಫೋನ್ ಮಾಡು, ನಿಮ್ಮಪ್ಪಗೆ ಫೋನ್ ಮಾಡ. ಬಂಧುಗಳು ನಮಸ್ಕಾರ, ನಾನು ಶಿವಾನಂದ್ ಎಳ್ಳಳ್ಳಿ ಮಾತಾಡ್ತು KRS ಪಕ್ಷದಿಂದ. ಇವತ್ತು ನಮ್ಮ ಜೊತೆಯಲ್ಲಿ ಏನಪ್ಪ ಅಂದ್ರೆ ಹೌದಾ ದಲಿತ ಸಮಾಜದಲ್ಲಿ ಇದು ಭಾಳಷ್ಟು ನೊಂದು ಬೆಂದಿರ್ತಕ್ಕಂಥ ಅತ್ಯಂತ ಕಡು ಬಡವ ಕುಟುಂಬದಲ್ಲಿ ಏನೆಲ್ಲ ತೊಂದರೆಗಳಾಗ್ತವೆ ಮತ್ತು ಸಮಾಜವು ಜೊತೆಗೆ ನಿಲ್ಲಬೇಕು, ಅದಕ್ಕೆ ಸರ್ಕಾರ ಇವ್ರ ಜೊತೆ ನಿಲ್ಲಬೇಕು ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ಇವರು ಕಳೆದ ತುಂಬ ವರ್ಷಗಳಿಂದ ಏನಪ್ಪ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದಾರಂತ. ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾನು ಅವರಿಗೆ ಬಯಲು ಮಾಡೋ ಸಲಿಂದ ಇದೊಂದಿಷ್ಟು, ಆಮೇಲೆ ಅವ್ರಿಗೆ ನ್ಯಾಯ ಎಷ್ಟು ದೊರಕಿಸೋಕ್ಕೆ ಸಾಧ್ಯ ಇದೆ, ದೊರಕಿಸ್ಬೇಕು ಅನ್ನೋ ವಿಚಾರಕ್ಕೆ ನಾನೀಗ ಇದನ್ನು ಅವ್ರ ಬಾಯಿಂದ ನಾನು ಕೇಳ್ತಾ ಇದ್ದೀನಿ. ಬ್ರದರ್, ಏನು ನಿಮ್ಮ ಹೆಸರೇನು ರೀ? ನಮಸ್ಕಾರ ಸರ್, ನನ್ನ ಹೆಸರು ಕಲ್ಲಣ್ಣ ಶ್ರೀಮಂತ ಹರಳೆ ರೀ, ಸಮಗಾರ ಅಂತೇಳಿ, ಕೊಂಕಣ ಊರು, ಚಡ್ಚಣ್ ತಾಲೂಕು, ಬಿಜಾಪುರ ಜಿಲ್ಲೆ. ಇವಾಗ ನೋಡಿ ಸರ್, 2021ರಿಂದ ನಂದು 5 ಎಕರೆ ದ್ರಾಕ್ಷಿ ತೋಟ ನನ್ನ ಹೆಸರಲ್ಲಿದ್ದು ಅದನ್ನೆಲ್ಲ ಕಡ್ದು. ಯಾವ ಊರಲ್ಲಿ ದ್ರಾಕ್ಷಿ ತೋಟ? ದ್ರಾಕ್ಷಿ ತೋಟ ಉಮದಿಯಲ್ಲಿದೆ, ಚಡ್ಚಣದಲ್ಲಿ 2 ಎಕರೆ ಇದೆ. ಅಲ್ಲಿ ತೋಟ ನಿರ್ವಹಣೆ ಮಾಡಕ್ಕೆ ಕಲ್ಲು ಮತ್ತು ಕೃಷಿ ಹೊಂಡ ಮಾಡೀನಿ. ಅಲ್ಲಿನೂ ಮಾಡಿಕೊಡ್ದಲ್ಲ, ಜಾತಿ ನಿಂದನೆ ಮಾಡಿ ಎಲ್ಲಿ ಇವರು ಕೊಡ್ದಲ್ಲ ಅಂತೇಳಿ 5 ಎಕರೆ ತೋಟ ಹಾಳು ಮಾಡಿ. ಯಾರು ಹಾಳು ಮಾಡೋರೆಲ್ಲ ಮಹಾರಾಷ್ಟ್ರ ವ್ಯಕ್ತಿ, ಕರ್ನಾಟಕದ ವ್ಯಕ್ತಿಗಳು ಶಾಮೀಲಾಗಿ ಅಲ್ಲಿಂದ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಅಲ್ಲಿ ಮಾಲ್ ಹಚ್ಚಿದ್ದು. ಅದರಿಂದ ನಾನು ಒಪ್ಪಿಗೆ ಇಲ್ಲದೆ ಮಾಲ್ ಮಾರ್ಕೊಂಡು ಶೆಡ್ ಕಟ್ಕೊಂಡು ಹೋಯ್ದು. ಮತ್ತು ನನಗೆ ರಾತ್ರಿ ಮಕ್ಕಳಿಗೆ ಹೆಂಡತಿಗೆ ಹೊಡೆದು ರಾತ್ರಿ 10-12ವರೆಗೆ ತಕ್ಕ. ಆ ಸಮಯದಲ್ಲಿ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ, ಇಲ್ಲಿ ಉಮದಿ ಪೊಲೀಸ್ ಸ್ಟೇಷನ್. ಅಲ್ಲ, ನಿಮ್ಮಾಗೆ ಹಲ್ಲೆ ಮಾಡಿದಾಗ ಈಗ ನಿಮ್ದು ಹೊಲದ ಬೆಳೆ, ನಿಮ್ಮ ಹೊಲದ ಬೆಳೆ ಏನಪ್ಪ ಅಂದ್ರೆ ನೀವು ಏನು ಮಾಡ್ತೀರ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಮಾರ್ಲಕ್ಕೆ ಇಡ್ತೀರಿ ಅಂತ ಕೋಲ್ಡ್ ಸ್ಟೋರೇಜ್ ಇಡಾಕ ಇಟ್ಟಿದ್ದೀವಿ ನಾವು. ರೇಟ್ ಬಂದಾಗ ಕೊಡಬೇಕು ನಾವು. ಹೆಂಗೆ ನಮ್ಮ ದುಡಿಮೆ ಇದು ಕಷ್ಟ ರೇಟ್ ಯಾವಾಗ ಹೆಚ್ಚಿಗೆ ಬರ್ತಾ ಕೊಡ್ಬೇಕು ಅನ್ನೋ ವಿಚಾರಕ್ಕೆ ಇಟ್ಟಿದ್ದೀವಿ. ನಿಮ್ಮ ಮ್ಯಾಗ ಹಲ್ಲೆ ಮಾಡಿದಾರೆ ಯಾರು? ನಮ್ಮ ಮೇಲೆ ಹಲ್ಲೆ ಮಾಡಿದಾರೆ, ಅವರು ಮಾಡಿದಾರೆ. ಮತ್ತೆ ಈ ಗಿಡ ಕಡಿದು ದ್ರಾಕ್ಷಿ ತೋಟ ನಾಶ ಮಾಡಿದವರು ಮಹಾರಾಷ್ಟ್ರ ವ್ಯಕ್ತಿಗಳು, ನಿವರಾಜ್ ಶಿಂದೆ ಮತ್ತೆ ಇವ್ರ ಸಂಗಡಿಗರು ಸುಮಾರು ಒಂದು 30 ಜನ. ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಾರ್ಡರ್ ಐತೇನ್ರಿ? ಅಲ್ಲ, ನಿಮ್ಮ ಹೊಲ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ? ಬಾರ್ಡರ್ದಲ್ಲಿದೆ. ಆದ್ರೆ ಜಾತಿ ನಿಂದನೆ ಮಾಡಿ ನಮಗೆ ಎಲ್ಲಿ ಇವರು ಕೊಡೋದಲ್ಲ, ಕರ್ನಾಟಕ ಇವರು ಕೊಡೋದಲ್ಲ, ಮಹಾರಾಷ್ಟ್ರ ಇವರು ಕೊಡೋದಲ್ಲ ಅಂತ ಹೇಳಿ ನಂದು 5 ಎಕರೆ ತೋಟ ಎಲ್ಲ ಹಾಳು ಮಾಡಿ ಶೆಡ್ ಕಟ್ಕೊಂಡು ಹೋಯ್ದು. ಮತ್ತು ನಾನು ಒಪ್ಪಿಗಿಲ್ದೆ ಮಾಲ್ ಮಾರಿ 20 ಲಕ್ಷ ರೂಪಾಯಿ ಹಣ ಕೊಡಬೇಕಾದದ್ದು ನನಗೆ ಕೋಲ್ಡ್ ಸ್ಟೋರೇಜ್ ಮಾಲೀಕರು. ಅದನ್ನು ಕುಳ್ಳಾರ್ದೆ ಶೆಡ್ ಕಟ್ಕೊಂಡು ಹೋಗಿದ್ದಾರೆ. ಮತ್ತೆ ಧಾರೇಶ್ವರ್ ಕೋಲ್ಡ್ ಸ್ಟೋರೇಜ್. ಮತ್ತು ನಾನು ಒಪ್ಪಿಗಿಲ್ಲಾರ್ದೆ ಮಾಲ್ ಮಾರ್ಕೊಂಡು ಮತ್ತು ಅದರಲ್ಲಿ 2020 ಬಾಕ್ಸ್ನಲ್ಲಿ 47 ಬಾಕ್ಸ್ ಬಾಕಿ ಇಟ್ಟಾರೆ. ಇದನ್ನೆಲ್ಲ ಸೇರಿ ನಾನು ಚಡ್ಚನ್ ಪೊಲೀಸ್ ಸ್ಟೇಷನ್ಗೆ ಬಂದು ಯಲಗಾರ್ ಮಹಾದೇವ್ ಸಾಹೇಬ್ರು ಇದ್ರು. ಯಲಗಾರ್ ಸಾಹೇಬ್ರಿಗೆ ಮನವಿ ಕೊಟ್ಟದೆಲ್ಲ ವಿಚಾರಿಸಿ ಬಂದಾಗ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ 10 ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ನಂದೆಲ್ಲ ಸುಳ್ಳು ಅಂತೇಳಿ ನಾನು ಬ್ಯಾಗ್ ಕಸ್ಕೊಂಡು ಮೊಬೈಲ್ ಎಲ್ಲ ಡಿಲೀಟ್ ಹೊಡೆದು. ಮೊಬೈಲ್ ಯಾರು ಕಸ್ಕೊಂಡ್ರು? ನಿಮ್ದು ಮಹಾದೇವ್ ಯಲಗಾರ್ ಸರ್. ಮೊಬೈಲ್ ಕಸ್ಕೊಂಡು 3 ದಿನ ಸ್ಟೇಷನ್ ಈಗ ನಾನು ಅಂತೀನಿ ಈಗ 3 ದಿನ ಸ್ಟೇಷನ್ದಾಗ ಇಟ್ಕೊಂಡಾರಿ. ಕೇಸ್ ಮಾಡ್ಬಾರ್ದತ್ತ, ನಂದೆಲ್ಲ ಲೂಟಿ ಆದ್ರು ಕಳ್ತನ ಆದ್ರು ಏನು ಕೇಸ್ ಕೊಡ್ಬಾರ್ದತ್ತ. ನಂದು ಕಳ್ತನ, ದೌರ್ಜನ್ಯ. ಎಷ್ಟನೇ ಇಸ್ವಿಯಲ್ಲಿ ಆಯ್ತಿದೆ? 2023ರಲ್ಲಿ ಮಾಡಿದ್ರು. 2023ರಲ್ಲಿ PSI ಇರ್ತಕ್ಕಂಥ ಯಲಗಾರ್ ಅವರು ಫೋನ್ ಕಸ್ಕೊಂಡು ಮಾಡಿ ಕೇಸ್ ಕೊಡಕ್ ಹೋದವ್ರಿಗೆ ಕೇಸ್ ಕೊಡಕ್ ಹೋಗಿರಿ. ಹೋದವ್ರಿ ನಿಮ್ಗೆ ಹಿಡ್ಕೊಂಡು ಮಾಡಿ 3 ದಿನ ಸ್ಟೇಷನ್ ಇಟ್ಕೊಂಡು ಮೊಬೈಲ್ ಇರೋದು ಎಲ್ಲ ಸಾಕ್ಷಿಗಳನ್ನ ಡಿಲೀಟ್ ಮಾಡ್ಯಾರ. ಮಾಡಿದಲ್ದೆ ಮುಂದೆ ನಾನು ಇವ್ರ ಜಿಲ್ಲಾದಾಗ ಹಿಂಗ್ ಮಾಡ್ತಾರೆ, DYSP ಕೊಟ್ಟೆ, SP ಅವ್ರಿಗೆ ಕೊಟ್ಟೆ, ಎಲ್ಲ ಆದೇಶ ಮಾಡಿದ್ರು ಕೂಡ ಯಾವ್ದೇನು ಮಾಡ್ಲಾರ್ದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಸಮಾಜ ಕಲ್ಯಾಣ ಮತ್ತು DCRಗೆ ಹೋದಾಗ 2025 ಮಾರ್ಚ್ 2019ರಲ್ಲಿ ಎಲ್ಲ ದಾಖಲೆಗಳ ಆಧಾರ ಮೇಲೆ ಕೆಲವೊಂದಿದ್ದು, ಆ ದಾಖಲೆ ಕುರಿತದ ಆಧಾರದ ಮೇಲೆ ಎಲ್ಲರೂ ಸಮಾಜ ಕಲ್ಯಾಣ ಅವರು ಕೇತಲ್ಲ. ಈಗ ನಿಮ್ಮ ಸಮಾಜದ ಮೇಲೆ ಅನ್ಯಾಯ ಆದ್ರೆ ನಿಮ್ಮ ಸಮಾಜದ ಕೆಲವೊಂದು ಸಂಘಟನೆಗಳಿಗೆ ತಿಳಿಸಿ ನನಗೆ. ನಮ್ಮ ಗ್ರಾಮದಲ್ಲಿ ಸಮಾಜ ಘಾತಕರು ಸೇರಿಕೊಂಡು ಇವೆಲ್ಲ ಅಪರಾಧಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಇದರಲ್ಲಿ ಅಗದಿ ನುರಿತ ವ್ಯಕ್ತಿಗಳಾಗಿ ಅಪರಾಧಿಗಳು, ಸಮಾಜ ಘಾತಕ ವ್ಯಕ್ತಿಗಳು, ಕಾನೂನು ಬಲ್ಲವರು, ಕಾನೂನು ಹೊಂದಿದವರು ಇದರಲ್ಲಿ ಪ್ರಕರಣದಲ್ಲಿ 5 ಎಕರೆ ತೋಟ, ಕೋಟ್ಯಾಂತರ ಆಸ್ತಿ ಎಲ್ಲ ನಾಶ ಮಾಡಲು. ಈಗ ನಿಮ್ಮ ಈ ಸಮಸ್ಯೆ ಆಗಿದ್ದನ್ನ ನಿಮ್ಮ ಸಮಾಜದ ಮುಖಂಡರಿಗೆ ನಿಮ್ಮ ಸಂಘಟನೆಗಳಿಗೆ ಏನಾದ್ರು ತಿಳಿಸಿದ್ರಿ? ಯಾವ ಸಂಘಟನೆಗೆ ಏನು ಮಾಡ್ತಾ ಇಲ್ರಿ. ಯಾವ ಸಂಘಟನೆ ನಮ್ಮ ಹತ್ರ ದುಡ್ಡಿಲ್ಲ. ಯಾವ ಸಂಘಟನೆ ಬರ್ಬೇಕಾದ್ರೆ ದುಡ್ಡು ನಮ್ಗೆ ಹಾಕೊಂಡು ತಿರುಗಾಡಕ ನಮ್ಗೆ ₹1 ಇಲ್ರಿ. ಯಾವ್ರಿಗೆ ಒಂದು ಗಾಡಿ ಖರ್ಚು ನಾವು ಹಾಕೊಂಡು ಹೋಗಕ್ಕೆ ₹1 ಹಿಂದಿನ ಊಟಕ್ಕೆ ಗತಿ ಇಲ್ಲ ನಮ್ಗೆ.
ಈ ಕಾರಣಕ್ಕಾಗಿ ನಮ್ಗೆ ಎಲ್ಲರಿಗೂ ಕೇಳಿ ಮೇಲಾಧಿಕಾರಿಗಳಿಂದ ಸಾಕಷ್ಟು ಎಲ್ಲ ಅಧಿಕಾರಿಗಳಿಗೂ ವರದಿಗಳದಾವೆ, ಯಾವ್ದೇನು ಮಾಡ್ತಾ ಇಲ್ಲ. ಈಗ ನಮ್ಗೆ ದಯವಿಟ್ಟು ನ್ಯಾಯ ನಷ್ಟ ಪರಿಹಾರ ಅಪರಾಧ ಸಾಲಿ ಆಗ್ಬೇಕನ್ನೋದು ನಮ್ಗೆ ಆಸೆ ಅದ ರೀ. ನಮ್ಮ ಮಕ್ಕಳದ ಹೆಣ್ಮಕ್ಳು ರೀ, ಸಾಲಿ ಕಲಿಬೇಕ್ರಿ. ಅವರು ಸಮಾಜ ನಮಗೆ ನಾವು ಬಡವರಾಗಿ ಹುಟ್ಟುದೇನು ತಪ್ಪೇನ್ರಿ? ಈಗ ಅಮ್ಮ ನಾತೇನು ರೀ, ಈಗ ನಿಮ್ದೇನು ನೀವು ಯಾಕೆ ಇಲಾಖೆಗೆ ಬಂದಿರಿ, ಏನು ಆಗ್ಬೇಕಾಗಿತ್ತು ನಿಮಗೆ? ನಮ್ಮ ಮಕ್ಳು ಶಿಕ್ಷಣ ಆಗ್ಬೇಕಾಗೈತ್ರಿ. ಈಗ 3-4 ವರ್ಷ ಕುಂಟಿದ್ ಬಿದ್ದಾರ ಸಾಲಿ ರೀ. 5 ಜನ ಮಕ್ಳು ಅದಾವ್ರಿ. ಅವ್ರು ಸಾಲಿ ಆಗ್ಬೇಕಾಗೈತ್ರಿ ನಮಗೆ. ಈಗೆಲ್ಲ ನಮ್ಮ ಮಕ್ಕಳು ಹೆಣ್ಮಕ್ಳು ಅದಾವ್ರಿ. ಹೆಣ್ಮಕ್ಳ ಪರಿಸ್ಥಿತಿ ಏನು ಅನ್ನೋದು ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತಾಗಂಗಿಲ್ಲ ರೀ. ಯಾವ ಪೊಲೀಸ್ ಕಡೆ ಹೋದ್ರೂ ಕೇಸ್ ತೊಗೊಳ್ತಾ ಇಲ್ಲ, ಎಲ್ಲಿ ಹೋದ್ರೂ ಏನು ಕೇಸ್ ತೊಗೊಳ್ತಾ ಇಲ್ಲ. ಎಲ್ಲಿದು ಆದೇಶ ಆದ್ರೂ ಏನು ಇಲ್ಲ ರೀ. ನಮ್ಗೆ ಈಗ 5ನೇ ವರ್ಷ ನಡೀತ್ರಿ. ಮಕ್ಳು ಸಾಲಿ ಹೆಂಗ್ರಿ, ನಾವು ಬದುಕೋದು ಹೆಂಗ್ರಿ? ಅವ್ರಿಗೆ ಅರ್ಥ ಆಗಲ್ರಿ. ಪೊಲೀಸರಿಗೆ ಎಲ್ಲರಿಗೆ ಅಧಿಕಾರಿಗಳಿಗೆ ಗೊತ್ತಾಗಂಗಿಲ್ಲ. ಅವರು ಮನೆಯೊಳಗೆ ಮಕ್ಳು ಅದಾರ, ಅವ್ರಿಗೆ ಅಕ್ಕ ತಂಗಿಯರು ಅದಾರ. ಈ ಥರ ಜೀವನ ಆದ್ರೆ ನಾವು ಹೆಂಗೆ ಬದುಕೋದು ಹೇಳ್ರಿ? ಅಂದ್ರೆ ಈಗ ನೀವು ಅಂತೀರಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಸದ್ಯಕ್ಕೆ ಅವ್ರಿಗೆ ಮನ್ಯಾಗ ಏನಪ್ಪ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ತೊಂದರೆ ಆದ್ರೆ ಏನಪ್ಪ ಅಂದ್ರೆ ಅವರು ಸುಮ್ಮನೆ ಕುಂದಿರ್ತಾರೇನ್ರಿ? ಹೌದಾ? ನಮ್ಗೆ ನ್ಯಾಯ ಬೇಕಲ್ಲ ಅಂತ ಕೇಳ್ತೀರಷ್ಟೇ. ಹಾ ರೀ, ನಮಗೆ ನ್ಯಾಯ ಬೇಕ್ರಿ ಅಷ್ಟೇ ರೀ. ನಮಗೆ ಈಗ ಇರೋದು ಹೊಲನ ಅದನ್ನ ನಮಗೆ ಲಾಭ ಕೊಡೋದು ಹೊಲನ ಎಲ್ಲ ತೋಟ ಎಲ್ಲ ನಾಶ ಮಾಡ್ಯಾರಿ. ನಾವು ಹೆಂಗ್ ಬದುಕುದ್ರಿ? ಇಲ್ಲಿ ಹೆಂಗ್ ಬೆಳೆ ಮಾಡೋದ್ರಿ? ನಮ್ಮ ಊರಲ್ಲಿ ಇರಿಸ್ಕೊಡ್ತಾ ಇಲ್ರಿ. ಅಲ್ಲಿ ನಮ್ಮ ಮನೆಯವ್ರು ಬಂದಿದ್ರು, ಅಲ್ಲಿ ಸಾಯಿಸ್ತಾರ, ಕೊಲ್ತೀನಿ ಅಂತ ಹೇಳ್ತಾರ್ರಿ. ಪೊಲೀಸ್ ಸ್ಟೇಷನ್ ಮುಂದೆ ನಮಗೆಲ್ಲ ಅಲ್ಲಿ ಹಲ್ಲೆ ಮಾಡಿದ್ರು, ಯಾರು ಕೇಳ್ತಾ ಇಲ್ರಿ ಅಧಿಕಾರಿಗಳು. ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲಿ ಆದ್ರೂ ಪೊಲೀಸರು ಯಾರು ನಿಮ್ಗೆ ರಕ್ಷಣೆ ಕೊಡಲಿಲ್ಲ? ಯಾವ್ದು ಏನು ರಕ್ಷಣೆ ಕೊಟ್ಟೇ ಇಲ್ರಿ. ಅಯ್ಯೋ ಅಲ್ಲಿ ಸೇಮ್ ಮ್ಯಾಟ್ರ್ ಸೇಮ್ ಅಯ್ಯೋ ನಡೀತಾಳ ಅನ್ಕೊಂತ ಗಪ್ ಕೂತಾರ. ಅವ್ರ ಕಡೆದು ಏನ್ ಇವ್ರು ಹೆಂಗ್ರೆ ಅಂದ್ರೆ ಹೆಣ ಬಿದ್ದ ಮೇಲೆ ಬರ್ತಾರ ನಂಗೆ ಕಾಣತದ. ಮತ್ತೆ ಅದೇ ರೀತಿನ ನಡೀತದ್ರಿ. ಹೆಂಗ್ ಮಾಡೋದ್ರಿ ಇವ್ರಿಗೆ? ಅದ್ರ ಸಾಯತನ ಸುಮ್ಮನೆ ಬಿಟ್ಟು ಹೆಣ ಬಿದ್ದ ಮೇಲೆ ಬಂದಿರ್ತಾರ. ಎದಕ್ಕರೆ ಈ ತರ ಡ್ಯೂಟಿ ಮಾಡ್ತಾರೆ ಯಾರಿಗ ಗೊತ್ತಿರ? ನಮ್ಗೆ ತಿಳಿಲಾರಂಗೆ ಹೋಗೈತ್ರಿ. ನಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ಹೆಂಗ್ರಿ ಜೀವನ ನಮ್ದು? ಬಂಧುಗಳು ಏನಪ್ಪ ಅಂದ್ರೆ ಈ ವಿಚಾರ ಯಾಕಂದ್ರೆ ಆಗಬಾರ್ದು. ಸಮಾಜದಲ್ಲಿ ಏನಪ್ಪ ಅಂದ್ರೆ ತುಳಿತಕ್ಕೆ ಒಳಗಾದಂಥ ಜನರಿಗೆ ನ್ಯಾಯ ಕೊಡಿಸಲು ಇವತ್ತು ಬಿಜಾಪುರ ಜಿಲ್ಲೆ ಜಿಲ್ಲಾಡಳಿತ ಒಂದಿಷ್ಟು ಮುಂಚೆಯಿಂದ ಏನಪ್ಪ ವಿಫಲತೆ ಅನುಭವಿಸ್ತಾ ಇದೆ. ಈಗಾದರೂ ಒಂದಿಷ್ಟು ಎಚ್ಚೆತ್ತುಕೊಳ್ಬೇಕು. ಮತ್ತು ಏನು ನ್ಯಾಯ ಕೇಳ್ಕೊಂಡು ಬಂದಂಥ ಒಂದಿಷ್ಟು ಜನಕ್ಕೆ ಏನಪ್ಪ ಹೌದಾ, ಬಡವರು ಇರ್ತಕ್ಕಂಥ ಮಧ್ಯಮ ವರ್ಗ ಇರ್ತಕ್ಕಂಥ ನೋಡ್ರಿ ಸಣ್ಣ ಹೆಣ್ಮಕ್ಳಿದ್ದಾರೆ. ಅವ್ರ ಮಕ್ಳಿಗೆ ಏನಪ್ಪ ಅಂದ್ರೆ ಅವ್ರು ಶಿಕ್ಷಣ ಕೊಟ್ಟಿಲ್ಲ. 2-3 ವರ್ಷ ಆಯ್ತು ಅಂತ ಹೇಳಿದ್ರು. ಅವರು 2-3 ವರ್ಷದಿಂದ ಅವ್ರಿಗೆ ಶಿಕ್ಷಣ ಇಲ್ಲ, ಏನೂ ಇಲ್ಲ. ಮತ್ತು ಅವ್ರಿಗೆ ಜೀವನದಿಂದ ಇದಾರ್ಥ ಹೇಳ್ತಾರೆ. ಮತ್ತು ಇವ್ರದೇ ಹೊಲ ಕಸ್ಕೊಂಡು ಇವರಿಗೆ ದಬ್ಬಾಳಿಕೆ ಮಾಡಿಕೊಂಡೇ ಮಾಡಿದಾರೆ ಅನ್ನೋಂಥ ವಿಚಾರ. ಹೀಗಾಗಿ ಜಿಲ್ಲಾಡಳಿತ ಒಂದಿಷ್ಟು ಸೂಕ್ತ ಕ್ರಮ ಕೈಗೊಳ್ಳ್ರಿ. ಏನು ಜಿಲ್ಲೆಯಲ್ಲಿ ಒಂದಿಷ್ಟು ಕಾನೂನು ಇದೆ ಅಂತಂದು ಭರವಸೆ ಮೂಡುವಂಥ ಲೆಕ್ಕದಲ್ಲಿ ತಾವು ಕೆಲಸ ಮಾಡಿರ್ತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ಶರಣಾರ್ಥಿ. ನಮಸ್ಕಾರ.